ನಮಸ್ತೆ ರೈತ ಬಾಂಧವರೇ, ನೀವು ನೋಡ್ತಾ ಇದ್ರಿ ಈಗ ನಮ್ಮ ಮನೆಯಲ್ಲಿರುವಂತಹ ಒಂದು ಬಾಳೆ ತೋಟ ಅಲ್ಲ, ಬಾಳೆ ಗಿಡಗಳು ಹಾಕಿದ್ದೀವಿ. ಸೊ ಒಂದು ಹಾಕಿದ್ವಿ, ಸುಮಾರು ಇದು ಒಂದು 3 ವರ್ಷದ ಗಿಡ. ಒಂದು 4 ರಿಂದ 5 ಬಾಳೆ ಗೊನೆನ ಕೊಯ್ದಿದ್ದೀವಿ. ಸೊ ಆ ಕಡೆ ಒಂದು ದಿಂಡು, ಈ ಕಡೆ ದಿಂಡು, ಗುಂಪು ಬಾಳೆ ಬೆಳೀತಾ ಇದ್ವಿ. ಈ ಒಂದು ಬಾಳೆ ದಿಂಡಲ್ಲಿ ಬಾಳೆ ದಿಂಡಿನಿಂದ ತೆಗೆದಂತಹ ಒಂದು ನೀರನ್ನು ನಾನು 2 ಡೇಸಿಂದ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ನೀರು ಬಂದಿದೆ. ಈ ಒಂದು ವಿಡಿಯೋ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಶಶಿ PCS ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೇನೆ. ಸೊ ವಾಚ್ ಮಾಡಿ. ಇದೇ ರೀತಿಯಾಗಿ ಯಾರಾದರೂ ಬಾಳೆ ದಿಂಡಿನ ನೀರನ್ನು ತೆಗೆದಿದ್ರೆ ಕಮೆಂಟ್ ಮಾಡಿ. ಸೊ ಎಲ್ಲಿಂದ, ಯಾವ ಗ್ರಾಮದಿಂದ, ಯಾವ ಜಿಲ್ಲೆಯಿಂದ ಈ ರೀತಿಯಾಗಿ ಬಾಳೆ ದಿಂಡಿಂದ ನೀರನ್ನು ತೆಗೆದಿದ್ರೆ ಕಮೆಂಟ್ ಮಾಡಿ ಅಂತಂದು ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಶಶಿ PCS ಯೂಟ್ಯೂಬ್ ಚಾನಲ್ ಸಂಪೂರ್ಣವಾದಂತಹ ವಿಡಿಯೋ ಹಾಕಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ನೋಡಿ ಫೈನಲ್ಲಿಗೆ ಇದನ್ನು ನಾವು ಈ ಥರ ಬಾಳೆ ದಿಂಡಿನಿಂದನೇ ಕಟ್ಟಬೇಕಂತ ಹೇಳಿದರೆ, ಸೊ ನಾವು ಕಟ್ತಾ ಇದ್ದೀವಿ. ಸೊ ಸಿಗೋಣ ನಾಳೆ ಬೆಳಿಗ್ಗೆ 7 ಗಂಟೆ ಇಲ್ಲ 8 ಗಂಟೆಗೆ. ಹೆಂಗಿರುತ್ತೆ, ಯಾವ್ಯಾವ ರೀತಿ ನಮ್ಮ ಒಂದು ಪ್ರಯೋಗ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ನೋಡೋಣ. ಇಷ್ಟ ಆಗಿದೆ ನೋಡಿ ರೈತ ಬಂದವರೇ, ನೀವು ನೋಡ್ತಾ ಇದ್ರಿ ನಮ್ಮ ಮನೆಯ ಮುಂದೆ ಬಾಳೆ ಗಿಡ ಹಾಕಿದ್ವಿ. ಸುಮಾರು ಇದು 3 ವರ್ಷದ್ದು ಬಾಳೆ ಗಿಡ. ಆಗಲೇ ಒಂದು 3 ಬಾಳೆಹಣ್ಣಿನ ತಿಂದಿದ್ದೀವಿ. ಇವತ್ತು ನಾವು ಒಂದು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನಾವು ಒಂದು ಪ್ರಯೋಗನ ಮಾಡ್ತಾಯಿದ್ವಿ. ಏನಪ್ಪ ಅಂದರೆ ಬಾಳೆ ದಿಂಡಿನ ಏನಂತಾರೆ, ಇದನ್ನು ಶರ್ಬತ್ ಅಂತಾರೆ, ಬಾಳೆ ದಿಂಡಿನ ನೀರು. ಈ ಬಾಳೆ ದಿಂಡಿ ನೀರನ್ನ ನಾವು ಇವತ್ತು ಒಂದು ಪ್ರಯೋಗ ಮಾಡ್ತಾಯಿದ್ವಿ. ಹೆಂಗಂದರೆ ಈ ಒಂದು ಬಾಳೆ ದಿಂಡಿಗೆ ಸುಮಾರು ಒಂದು ಅರ್ಧ ಅಡಿಯಷ್ಟು ಒಳಗೆ ಕೊಯ್ದು ಸ್ವಲ್ಪ ದಿಂಡು ಕೊಯ್ದುಬಿಟ್ಟು, ಸೊ ಅದರಲ್ಲಿ ಬರುವಂತಹ ನೀರಿಗೆ ಕಲ್ಲು ಸಕ್ಕರೆ ಮತ್ತು ಜೀರಿಗೆ ಹಾಕ್ಕೊಂಡು ಕುಡಿದ್ರೆ ಹೊಟ್ಟೆಯಲ್ಲಿರುವಂತಹ ಒಂದು ಸ್ಟೋನು, ಕಲ್ಲೇನಂತಲ್ಲ, ಅದು ಕರಗುತ್ತೆ ಅಂತಂದು ಹೇಳ್ತಿದ್ದಾರೆ. ವಿತ್ ಡಾಕ್ಟ್ರೂ ಅದನ್ನು ಸರ್ಟಿಫೈಡ್ ಮಾಡಿದ್ದಾರೆ, ಬಾಳೆ ದಿಂಡಿನ ನೀರು ಕುಡಿದ್ರೆ. ಸೊ ಹಂಗಾಗಿ ನಾವು ಇವತ್ತು ಅದರ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬಾಳೆ ದಿಂಡು ಬಿಟ್ಟಿರುವಂತಹ ಒಂದು ಗಿಡದಲ್ಲಿ ಈ ರೀತಿ ದಿಂಡನ್ನು ತೆಗಿಬೇಕು. ಸೆಂಟ್ರಲ್ಲಿ ಅದು ಸುಮಾರು ಒಂದು ಅರ್ಧ ಅಡಿಯಷ್ಟು ತೆಗಿಬೇಕಾಗುತ್ತೆ. ಒಂದು ಅರ್ಧ ಅಡಿ ತೆಗೆದ್ರೆ ಅದರಲ್ಲಿ ನೀರು ಬರುತ್ತೆ. ಆ ನೀರನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅಂತಂದು ಒಂದು ಮಾಹಿತಿ. ಆ ಒಂದು ಮಾಹಿತಿನೂ ಸಹಿತ ನಾವು ಪ್ರಯೋಗ ಮಾಡ್ತಾಯಿದ್ವಿ. ಈ ಒಂದು ನಮ್ಮದ್ರಲ್ಲೂ ಬರುತ್ತಾ ಒಂದು ಕುತೂಹಲಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ನಮ್ಮ ಚಾನಲನ್ನು ವಿಡಿಯೋ ನೋಡ್ತಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊತಾನೆ ನೋಡ್ತಾಯಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಥರದ್ದು ಒಂದು ಪ್ರಯೋಗನ ನಾವು ಮಾಡೋಕ್ಕೆ ಮುಂದೆ ಬರ್ತೇವೆ. ಇವತ್ತಿನ ದಿನ ನಾವು ಬಾಳೆ ದಿಂಡಿನಲ್ಲಿರುವಂತಹ ಒಂದು ನೀರನ್ನು ತೆಗಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು 2 ಸೇರಿಸಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಸೊ ಇವತ್ತು ಒಂದು ಕಟ್ ಮಾಡ್ತಿರೋದು, ನಾಳೆ ನೀರು ಕುಡಿಯೋದು, ಈ ಥರ ಎರಡೂ ನಾನು ಪ್ರಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಆಯ್ತಾಕ ಸ್ಪೂನ್ ತಕ. ಸೊ ತಮ್ಮ ಹೊಲಗಳಲ್ಲಿ ಯಾರು ಬೇಕಾದ್ರೂ ಈ ರೀತಿ ಮಾಡ್ಬೋದು. ಸೊ ವಿಡಿಯೋ ಮಾಡ್ಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸಹ ಹೆಲ್ಪಾಗಿ ಹರ್ಷತ್ ಕುಮಾರು ಆ್ಯಂಡು ಹಂಸ ಇಬ್ಬರು ಇದ್ದಾರೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳಗಡೆ ತೆಗಿಯೋಕ್ಕೆ ಪ್ರಯತ್ನ ಪಡ್ತೇವೆ. ಇದೇ ರೀತಿಗೆ ಯಾರಾದರೂ ಈ ರೀತಿ ಪ್ರಯೋಗ ಮಾಡಿರೋರು ಇದ್ದರೆ ಕಮೆಂಟ್ ಮಾಡಿ. ಸೊ ಈ ರೀತಿ ಬಾಳೆ ದಿಂಡಿನ ನೀರು ಯಾರಾದರೂ ಕುಡಿದಿದ್ರೂ ಕಮೆಂಟ್ ಮಾಡಿ. ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಸೊ ನೀವು ಈ ರೀತಿ ಪ್ರಯೋಗಗಳನ್ನು ಮಾಡಿದರೆ ತಮ್ಮ ಹೊಲಗಳಲ್ಲಿ ಯಾರಾದರೂ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ನಾವು ನಿಮ್ಮ ಹತ್ರ ನಮ್ಮ ಅನುಭವನ ಹಂಚ್ಕೊತಿದ್ವಿ ಪ್ರಾಕ್ಟಿಕಲಿ. ಸೊ ನೀವು ನಮ್ಮ ಹತ್ರ ಹಂಚ್ಕೊಬೋದು. ಸ್ವಲ್ಪ ಕಷ್ಟ ಆಗ್ತಾಯಿದೆ. ಚಾಕು ಶಾರ್ಪ್ ಇರಬೇಕು, ಸ್ವಲ್ಪ ಉದ್ದ ಇರಬೇಕು. ಸೊ ನೋಡಿ, ಈ ಚಾಕು ನಮ್ಮ ಹತ್ರ ಯಾವಾಗೂ ಇರುತ್ತೆ. ಹೊಲದಲ್ಲಿ ಹಣ್ಣು ತಿನ್ನೋಕ್ಕೆ, ಪರಂಗಿ ಹಣ್ಣು ತಿನ್ನೋದಕ್ಕೆ, ತೆಂಗಿನಕಾಯಿ ಕೊಯ್ಯೋದಕ್ಕೂ ಇದೇ ಚಾಕನ್ನೇ ನಾನು ಯೂಸ್ ಮಾಡ್ತಾಯಿರ್ತೀನಿ. ಯಾಕಂದರೆ ಯಾವ ಟೈಮ್ನಾಗೆ ಹೆಲ್ಪ್ ಆಗುತ್ತೆ ಅಂಬೋದು ಹೇಳೋಕ್ಕೆ ಆಗೋಲ್ಲ, ಕೆಲಸಕ್ಕೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಚಾಕುನ. ನೋಡಿ ಎಷ್ಟು ಶಾರ್ಪ್ ಇದೆ, ತುಂಬ ಶಾರ್ಪ್ ಇದೆ.
ಇದರಲ್ಲಿ ತುಂಬ ಜನ ಕೈ ಕೊಯ್ಕೊಂಡ್ಬಿಟ್ಟಿದ್ದಾರೆ ಮಿಸ್ಸಾಗಿ, ಗೊತ್ತಿಲ್ಲ ಶಾರ್ಪ್ ಇಲ್ಲ ಅಂತಂದು. ನಾವು ಮಾತ್ರ ಅದು ಶಾರ್ಪು ಯಾವಾಗೂ ನಾವೇ ಮಾಡ್ತಾ ಇರ್ತೀವಲ್ವ, ಸೊ ಹಂಗಾಗಿ ಚೆನ್ನಾಗಿ ನನಗೆ ಯೂಸ್ ಆಗಿದೆ ಈ ಒಂದು ಚಾಕುಯಿಂದ. ಸೊ ಪ್ರತಿಯೊಬ್ಬರು ಸಹಿತ ಈ ರೀತಿಯಾಗಿ ಮಾಡ್ಬೋದು, ಬಾಳೆ ದಿಂಡಿನ ನೀರು ತೆಗಿಬೋದು. ಕುಡಿದ್ರೆ ಇದು ಕಲ್ಲನ್ನ ಕರಗಿಸುತ್ತೆ, ಸ್ಟೋನು ಹೊಟ್ಟೆಗಿರೋಂತಹ ಕಲ್ಲನ್ನು ಕರಗಿಸುತ್ತೆ ಅಂತಂದು ಹೇಳ್ತಿದ್ದಾರೆ. ಸೊ ನಾವಿವತ್ತು ಪ್ರಯತ್ನ ಪಡ್ತಾಯಿದ್ದೀವಿ. 2 ದಿನದ ಸೇರಿಸಿ ವಿಡಿಯೋ ಹಾಕ್ತೀನಿ ನಾನು. ಇವತ್ತು ಕಟ್ ಮಾಡ್ತಿರೋ ಒಂದು ವಿಡಿಯೋ, ನಾಳೆದು ಕುಡಿಯುವಂತಹ ನೀರನ್ನ ಒಂದು ಇದು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಆಲ್ರೆಡಿ ಒಂದು 3/4 ಅಡಿ ಒಳಗಡೆ ಕೊರೆದಿದ್ದೀವಿ ಬಾಳೆ ದಿಂಡನ್ನು. ನೀವು ನೋಡ್ತಾ ಇರ್ಬೋದು ಎಷ್ಟಿದೆ. ಸೊ ಇದಕ್ಕೆ ನಾವು ಜೀರಿಗೆ ಮತ್ತು ಮೆಂತೆ ಹಾಕಿದ್ದೀವಿ, ಅದ್ರ ಜೊತೆಗೆ ಕಲ್ಲು ಸಕ್ಕರೆನೂ ಹಾಕ್ತಾಯಿದ್ದೀವಿ. ಸೊ ಇಷ್ಟು ಆ್ಯಡ್ ಮಾಡಿದ್ವಿ ನಾವು. ಸೊ ಇದನ್ನು ನಾಳೆ ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಗೆ ಬಂದಂಥ ನೀರನ್ನ ಸೋಸಿ ಕುಡಿಬೇಕು ಅಂತಂದು ಹೇಳಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಹೇಗೆ ಬರುತ್ತೆ ನಾಳೆ, ಇದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ ನಾನು. ಬಾಳೆ ದಿಂಡಿನ ಒಂದು ನೀರು ಇದು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಇರುವಂತಹ ಕಲ್ಲು ಕರಗುತ್ತಂತೆ. ಸೊ ಸ್ಟೋನ್ ಇರುತ್ತಲ್ಲ ಅದೆಲ್ಲ ಕರಗೋಗುತ್ತಂತೆ. ಆ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಸೊ ಯಾರೆಲ್ಲ ಮಾಡಿದರೆ ಕಮೆಂಟ್ ಮಾಡಿ. ಇದು ಹೊಸ ಪ್ರಯೋಗ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಲೈಕು ಶೇರು ಕಮೆಂಟ್ ಮಾಡಿ. ಕಟ ನೋಡಿ, ಫೈನಲ್ಲಿಗೆ ಇದನ್ನು ನಾವು ಈ ಥರ ಬಾಳೆ ದಿಂಡಿನಿಂದನೇ ಕಟ್ಟಬೇಕಂತ ಹೇಳಿದ್ದಾರೆ. ಸೊ ನಾವು ಕಟ್ತಾ ಇದ್ದೀವಿ. ಸೊ ಸಿಗೋಣ ನಾಳೆ ಬೆಳಿಗ್ಗೆ 7 ಗಂಟೆ ಇಲ್ಲ 8 ಗಂಟೆಗೆ. ಹೆಂಗಿರುತ್ತೆ ಯಾವ್ಯಾವ ರೀತಿ ನಮ್ಮ ಒಂದು ಪ್ರಯೋಗ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ನೋಡೋಣ. ಇಷ್ಟ ಆಗಿದೆ ನೋಡಿ ಇವತ್ತಿನ ಕೆಲಸ ಇದು. ನೋಡಿ ಈ ಥರ ಫೈನಲಿ ಕಟ್ತಾ ಇದ್ವಿ. ಅದು ಜಾರ್ತೈತಿ ಕಟ್ಟೋದು, ಜಾರಬಾರ್ದು ಅದು. ಇದು ಸ್ವಲ್ಪ ಸಿಕ್ಕಂಡ್ರೆ ಸಾಕು. ಈ ಕೆಲಸ ಮಾಡೋಕೆ 5 ಜನ ಹೆಲ್ಪರ್ ಬಂದರು ನನಗೆ. ಕೆಲಸ ಮಾಡೋಕ್ಕೊಂದು, ವಿಡಿಯೋ ಮಾಡೋಕೆ ನಾನು, ಕಟ್ ಮಾಡೋಕೆ ನಾನು, ಫೈನಲ್ ಇದು ಮಾಡೋಕ್ಕೆ ಈ ಥರ ಬಂದಿದೆ. ಸೊ ನೋಡಿ ಹೆಂಗೆ ಬರುತ್ತೆ ನಾಳೆ ಸಿಗೋಣ. ಟೀ ಗ್ಲಾಸಲ್ಲಿ ಒಂದು 4 ಗ್ಲಾಸ್ ಬಂದಿದೆ ಅಂತ ಅಂದ್ಕೊತೀನಿ. ಸೊ ಕಲ್ಲು ಸಕ್ಕರೆ ನೈಟ್ ಹಾಕಬೇಕಿತ್ತು, ಹಾಕಿರಲಿಲ್ಲ. ಸೊ ಹಂಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಬಂದಿದೆ. ಇವತ್ತು ಸ್ವಲ್ಪ ಜಾಸ್ತಿ ಇದೆ ನೆನ್ನೆಗಿಂತ. ಸೊ ಏನಕ್ಕಂದರೆ ನಾನು ನೆನ್ನೆ ಸ್ವಲ್ಪ ಹೈಟಲ್ಲಿ ಕಟ್ ಮಾಡಿದ್ದೆ, ಸ್ವಲ್ಪ ಕಮ್ಮಿ ಬಂದಿತ್ತು ನೀರು. ಇವತ್ತು ಸ್ವಲ್ಪ ಕೆಳಗಡೆಯಿಂದ ಕಟ್ ಮಾಡಿದ್ದೀನಿ, ಹಂಗೆ ಸ್ವಲ್ಪ ಜಾಸ್ತಿ ಬಂದಿದೆ ನೀರು. ಸೊ ತುಂಬ ಸ್ಪೀಡ್ ಇರುತ್ತೆ ಈ ಒಂದು ನೀರು. ಇದಕ್ಕೆ ನಾವು ಯಾವ್ಯಾವ ಪದಾರ್ಥಗಳನ್ನು ಹಾಕಿದ್ದೀನಿ ಅಂದರೆ ಕಲ್ಲು ಸಕ್ಕರೆ ಹಾಕಿದ್ದೀನಿ, ಮತ್ತು ಜೀರಿಗೆ ಹಾಕಿದ್ದೀನಿ, ಮತ್ತು ಮೆಂತ್ಯವು ಹಾಕ್ಬೋದು ಅಂತಂದು ಹೇಳಿದರೆ 3 ಥರದ್ದು ನಾನು ಅಪ್ಲೋಡ್ ಮಾಡಿದ್ದೀನಿ. ಸಂಪೂರ್ಣವಾದಂಥ ವೀಡಿಯೋ ವೀಕ್ಷಿಸಿ ಫ್ರೆಂಡ್ಸ್. ಬಂದೆ.